ನಮಸ್ಕಾರ ಎಲ್ರಿಗೂ ಕೃಷ್ಣ ಅಡುಗೆ ಮನೆಗೆ ಸ್ವಾಗತ. ಉತ್ತರ ಕರ್ನಾಟಕ ಕಡೆ ರೊಟ್ಟಿ ಸ್ಪೆಷಲ್ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಬಟ್ ನನಗೆ ಹಾಗೆ ಅನಿಸಲ್ಲ. ಯಾಕಂದರೆ ನಾವು ಡೈಲಿ ರೊಟ್ಟಿ ಮಾಡ್ತಾ ತಿಂತಿರ್ತೀವಿ. ಅದ್ರ ಜೊತೆ ನಾವು ಯಾವ ರೀತಿ ಪಲ್ಯಗಳ ಮಾಡಿ ತಿಂತೀವಿ ಅನ್ನೋದು ಅದು ಸ್ಪೆಷಲ್ ಆಗುತ್ತೆ. ಆವಾಗ ಊಟ ಸ್ಪೆಷಲ್ ಅನಿಸುತ್ತೆ. ಇವತ್ತು ಸಂಡೇ ಆಗಿರೋದ್ರಿಂದ ಇದ್ರ ಜೊತೆ ಹೀರೆಕಾಯಿ ಪಲ್ಯ ಮಾಡಿದ್ದೆ. ನಂತರ ಸಣ್ಣಾಗಿ ಸಿಗುವಂಥ ಮೆಕ್ಕೆಕಾಯಿ ಎಣ್ಗಾಯಿ ಮಾಡಿದ್ದೆ. ಮತ್ತು ಹೀರೆಕಾಯಿ ಸಿಪ್ಪೆಯಿಂದ ಮಾಡುವಂಥ ಒಂದು ರುಚಿಕರವಾದ ಚಟ್ನಿ ಕೂಡ ಮಾಡಿದ್ದೆ. ಅದು ಸೂಪರಾಗಿತ್ತು. ಇದರ ಜೊತೆ ಹಸಿಯಾಗಿರುವಂಥ ಸೌತೆಕಾಯಿ ಮತ್ತು ಗೆಜ್ಜರಿನ ಕಟ್ ಮಾಡಿ ತಿಂತಿದ್ವಿ. ಈ ರೀತಿ ಸಂಡೇ ಒಮ್ಮೆ ಎಲ್ಲ ತರಕಾರಿಗಳ ಜೊತೆ ಊಟ ಮಾಡೋದರಿಂದ ರುಚಿನೂ ಆಗೇ ಇರುತ್ತೆ ಹಾಗೂ ಆರೋಗ್ಯ ಕೂಡ ಒಳ್ಳೆಯದು. ಇದ್ರ ಜೊತೆ ಈಗ ಸಂಕ್ರಾಂತಿಯ ಸ್ಪೆಷಲ್ ಆಗಿರೋದ್ರಿಂದ ಸಜ್ಜೆ ರೊಟ್ಟಿ ಕೂಡ ಮಾಡಿದ್ವಿ. ಅದು ಕೂಡ ಈ ಪಲ್ಯಗಳ ಜೊತೆ ತುಂಬಾ ರುಚಿಯಾಗಿರುತ್ತೆ. ನಾವು ಸಾಮಾನ್ಯವಾಗಿ ಉತ್ತರ ಕನ್ನಡದಲ್ಲಿ ಡೈಲಿ ರೊಟ್ಟಿ ಮಾಡ್ತಾನೆ ಇರ್ತೀವಿ ಅಲ್ವಾ. ಅದ್ರ ಜೊತೆ ಡೈಲಿ ಒಂದೇ ತರಕಾರಿ ಇರೋದಿಲ್ಲ. ಸೊ ಡಿಫ್ರೆಂಟ್ ಆದ ತರಕಾರಿಗಳಿರುತ್ತೆ. ಸೊ ನೀವೆಲ್ಲ ಯಾರು ಈ ಥರ ಊಟ ಮಾಡಿದ್ದೀರಾ ಕಮೆಂಟ್ ಮಾಡಿ.